Hey guys, welcome back to my channel. Today I'm unable to take my car out. ಆ ಕಾರ್ನ ಆಚೆ ತೆಗಿಯೋಕ್ಕಾಗಲ್ಲ. So today I'm driving this car. ಈ ಕಾರಲ್ಲಿ ಇವತ್ತು ಡ್ರೈವಿಂಗ್ನ ಕಲಿಯೋಣ ಬನ್ನಿ. ಗೈಸ್, ಇದು ಮ್ಯಾನ್ಯುಯಲ್ ಕಾರು. ಕೀ ಎಲ್ಲ ನಾವೇ ತೆಗಿಬೇಕು. ಗೈಸ್, I'm all set ready with my seat belt. ಈಗ ಡ್ರೈವ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಮ್ಯಾನ್ಯುಯಲ್ ಕಾರ್ನ ಫೀಚರ್ಸ್ ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ಆಲ್ಟೋ ಕಾರ್ ಆ್ಯಂಡ್ ಇದರಲ್ಲಿ ನಾನು ಹೇಳಿದ್ನಲ್ಲ, ಕೀ ಸ್ಟಾರ್ಟ್ ಮಾಡಬೇಕು. ಎಲ್ಲದಕ್ಕೂ ಡೋರ್ ಓಪನ್ ಮಾಡೋದ್ರಿಂದ ಹಿಡ್ದು ಇದು ಕಾರ್ ಇಂಜಿನ್ ಸ್ಟಾರ್ಟ್ ಮಾಡೋಕ್ಕೂ ನಾವು ಕೀ ಹಾಕಬೇಕು. ನೋಡಿ, ನಿಮಗಿಲ್ಲಿ ಆನ್ ಸ್ಟಾರ್ಟ್ ಅಂತ ಇದೆ. ಸೊ ಇಲ್ಲಿ ನಾವು ಕೀನ ಹಾಕಬೇಕಾಗುತ್ತೆ. ಕೀನ ಹಾಕಿ ಸ್ಟಾರ್ಟ್ ಮಾಡಿದರೆ ಫುಲ್ ಆನ್ ಆಯಿತು. ಸೊ ಗಾಡಿ ಆನ್ ಆಗಿದೆ. ಆನ್ ಆದಾಗ ಗೊತ್ತಲ್ವಾ ಸ್ಟಾರ್ಟ್ ಹೇಗೆ ಮಾಡಬೇಕು ಅಂತ. ಫುಲ್ ಕ್ಲಚ್, ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ ಬಿಕಾಸ್ ನಂದು ಕೆಳಗಡೆ ಡೌನ್ ಇದೆ. ಸೊ ಗಾಡಿ ಹಿಂದೆ ಹೋಗೋ ಚಾನ್ಸ್ ಇದೆ. ಹಾಗಾಗಿ ಫುಲ್ ಬ್ರೇಕ್ ಮೇಲೆ ನಾನು ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ. So guys, let's start the driving. ನೋಡ್ತಿದ್ದೀರಲ್ಲ ಗೈಸ್, ನಾನು ನಿಮಗೆ ಇದು ಜಡ್ಜ್ಮೆಂಟ್ ಹೇಳ್ಕೊಡ್ತೀನಿ. ಸ್ಟೇರಿಂಗ್ ಆ್ಯಂಡ್ ರೋಡ್ ಜಡ್ಜ್ಮೆಂಟ್, ವೆಹಿಕಲ್ಸ್ ಬಂದಾಗ ಹೇಗೆ ಮಾಡೋದು ಅಂತ ಆ ಜಡ್ಜ್ಮೆಂಟ್ನೆಲ್ಲ ಹೇಳ್ಕೊಡ್ತೀನಿ. ಈಗ ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ. ನೀವೆಲ್ಲ ಡ್ರೈವಿಂಗ್ ವಿಡಿಯೋ ಕೇಳ್ತಾ ಇದ್ರಿ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಗೇರಲ್ಲಿ ಗಾಡಿನ ಸ್ಟಾರ್ಟ್ ಮಾಡಿದೆ. ಈಗ ನಾನು ಗೇರ್ ಸೆಕೆಂಡ್ ಗೇರಿಗೆ ಹಾಕ್ಕೊಂಡಿದ್ದೀನಿ. ಕ್ಯಾಮ್ರಾಮನ್ ಇಲ್ಲ, ಹಾಗಾಗಿ ನನಗೆ 2 ways ಕೂಡ ತೋರ್ಸೋಕ್ಕಾಗ್ತಾ ಇಲ್ಲ. ಗೈಸ್, ನನ್ನ ಕಾರ್ನ ರೋಡಲ್ಲೇ ಸೈಡ್ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ರೋಡಲ್ಲಿ ಏನು ನಿಲ್ಲಿಸಿಲ್ಲ, ರೋಡ್ ಮಧ್ಯೆ ನಿಲ್ಲಿಸ್ಕೊಂಡಿಲ್ಲ. ಫುಲ್ ಫುಟ್ಪಾತ್ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಗೊತ್ತು ನಿಮಗೆ ನಾನು ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಪೆಡಲೆಲ್ಲ ತೋರ್ಸೋಕ್ಕಾಗ್ತಿಲ್ಲ ಅಂತ. ಬಿಕಾಸ್ ಐ ಆಮ್ ಓನ್ಲಿ ದ ಕ್ಯಾಮ್ರಾಮನ್ ಮತ್ತು ನಾನೇ ಡ್ರೈವ್ ಮಾಡ್ತಿದ್ದೀನಿ. ಸೊ ಎರಡು ನನಗೆ ಅಟ್ ಎ ಟೈಮ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಅಲ್ಲೊಂದು ಕ್ಯಾಮ್ರಾ ಸೆಟ್ ಮಾಡಬೇಕು, ರೋಡನ್ನು ಸೆಟ್ ಮಾಡಬೇಕು, ಆಮೇಲೆ ಕ್ಯಾಮ್ರಾಮ್ಯಾನ್ ಕೂಡ ಬೇಕು ನಾನು ಸ್ಟೇರಿಂಗ್ ಗೇರ್ ಚೇಂಜ್ ಮಾಡಿದಾಗೆಲ್ಲ ತೋರ್ಸೋಕ್ಕೆ. ಬಟ್ ಸದ್ಯಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನನಗೆ ಒಬ್ಬರು ಕ್ಯಾಮ್ರಾಮನ್ ಸಿಕ್ಕಿದಾಗ ಕಂಪ್ಲೀಟ್ ಇನ್ ಡೀಟೇಲ್ ವೀಡಿಯೋನ ಮಾಡಿ ಹಾಕ್ತೀನಿ ಕಾರ್ ಡ್ರೈವಿಂಗ್ ಬಗ್ಗೆ. ಐ ಮೀನ್ ಲೈಕ್ ರೋಡ್ ಜಡ್ಜ್ಮೆಂಟ್ ಆಗಲಿ, ವೆಹಿಕಲ್ಸ್ ಜಡ್ಜ್ಮೆಂಟ್, ಸ್ಟೇರಿಂಗ್ ಬ್ಯಾಲೆನ್ಸ್ ಹೇಗೆ ಮಾಡೋದು ಅನ್ನೋದು ಇನ್ನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡ್ತೀರಾ. ಸೊ ದಿಸ್ ವಾಸ್ ಜಸ್ಟ್ ಅ ಶಾರ್ಟ್ ರೈಡ್. ತುಂಬ ಜನ ಕಾರ್ ಡ್ರೈವಿಂಗ್ ವೀಡಿಯೋಸ್ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ. ಸೊ ಈ ವಿಡಿಯೋ ಅವರಿಗೋಸ್ಕರ ನಾನು ಮಾಡಿರೋದು. ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಕೀಪ್ ಸಪೋರ್ಟಿಂಗ್. ಈಗ ಬನ್ನಿ ವಾಪಸ್ ಮನೆಗೆ ಹೋಗೋಣ. ನನ್ನ ಲಾಗಿನ್ ಟೈಮ್ ಆಯಿತು. ನೋಡಿ, ಪೆಡಲ್ ತೋರಿಸೋಣ ಅಂದರೆ ಫ್ರಂಟ್ ಕ್ಯಾಮ್ರಾನೇ ಆನ್ ಆಗಿದೆ. ಇದು ನನ್ನ ಪೆಡಲ್ ವ್ಯೂ. ಸದ್ಯಕ್ಕೆ ಕ್ಲಚ್ ಮತ್ತು ಬ್ರೇಕ್ ಮೇಲೆ ಇಟ್ಕೊಂಡು ಕಾರ್ ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ಕೀ ಕೂಡ ಆನಲ್ಲೇ ಇದೆ, ಇಂಜಿನ್ ಆನಲ್ಲೇ ಇದೆ. ಈಗ ನಾನು ಬ್ರೇಕ್ ಬಿಟ್ಟರೆ ಹಿಂದೆ ಹೋಗುತ್ತೆ ಗಾಡಿ, ಬಿಕಾಸ್ ನಾನು ಸ್ಲೋಪಲ್ಲಿದ್ದೀನಲ್ಲ. ಹಾಗಾಗಿ ನಾನು ಬ್ರೇಕ್ ಮೇಲೆ ಕಾಲು ಬಿಟ್ಟರೆ ಗಾಡಿ ಫುಲ್ ಹಿಂದಕ್ಕೆ ಮೂವ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡಬೇಕು ಅಂದರೆ ಕ್ಲಚ್ ಮೇಲೆ ಕಾಲು ಇಟ್ಕೊಂಡು ಆಕ್ಸಿಲರೇಟರ್ನ ಪ್ರೆಸ್ ಮಾಡ್ತಾ ಹೋಗಬೇಕು. ಸೊ ದಟ್ ಗಾಡಿ ಮುಂದಕ್ಕೆ ಮೂವ್ ಆಗುತ್ತೆ. ಆ್ಯಂಡ್ ನೀವು ಗಾಡಿ ನಿಲ್ಲಿಸಿದಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ಗೇರೇ ಹಾಕ್ಕೊಳ್ಳಿ, ಶಿಫ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಬನ್ನಿ ವಾಪಸ್ ಹೋಗೋಣ ಮನೆಗೆ.
ನಾನು ಫಸ್ಟ್ ಗೇರಲ್ಲೇ ಸ್ಟಾರ್ಟ್ ಮಾಡಿ ಮೂವ್ ಮಾಡಿದೆ. ಈಗ ನಾನು ಸೆಕೆಂಡ್ ಗೇರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಂಗೆ ಬ್ಯಾಕ್ ಹೋದರೆ ಸೆಕೆಂಡ್ ಗೇರು. ಈ ಕಾರು ಸ್ವಲ್ಪ ಓಲ್ಡ್ ಕಾರೇ, ನಾವು ರಫ್ ಯೂಸಿಗೆ ಯೂಸ್ ಮಾಡೋದು, ಹಾಗಾಗಿ ಇದು ಸ್ಮೂತ್ ಟಚ್ ಇಲ್ಲ. ತುಂಬ ಪ್ರೆಷರ್ ಹಾಕಿ ಪ್ರೆಸ್ ಮಾಡಬೇಕು ಏನೇ ಆಗಲಿ. ನಂದು ಹೋಂಡಾ ಸಿಟಿ ಕಾರ್ ಇದೆಯಲ್ಲ, ಆ ಥರ ಒಂದು ಚೂರು ಟಚ್ ಮಾಡಿದ್ರೇ ಮೂವ್ ಆಗೋಲ್ಲ. ಇದು ಸ್ವಲ್ಪ ಪ್ರೆಷರ್ ಹಾಕಬೇಕಾಗುತ್ತೆ. ಗೈಸ್, ಈಗ ನಮ್ಮ ಮನೆ ಈ ಕಡೆ ರೈಟಿಗಿದೆ. ಸೊ ನಾನು ಇಂಡಿಕೇಟರ್ ಹಾಕಿ ನಿಲ್ಲಿಸ್ತಾ ಇದ್ದೀನಿ. ನೋಡಿ, ನಾನು ರೈಟ್ ಟರ್ನ್ ಮಾಡಿಕೊಂಡೆ. ಇಲ್ಲಿ ಮನೆ ಮುಂದೆನೇ ಕಾರ್ ನಿಂತಿದೆ, ಆದರೂ ನಾನು ಇಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ನೋಡಿ, ಮನೆ ಹತ್ರನೇ ನಾನು ಕಾರ್ನ ಪಾರ್ಕ್ ಮಾಡಿದ್ದೀನಿ. ನಂದು ಇನ್ನೊಂದು ಕಾರು ಒಳಗಡೆ ಇದೆ, ತೆಗಿಯೋಕ್ಕಾಗಲ್ಲ. ಇಲ್ಲೇ ನೋಡ್ತಿದ್ದೀರಲ್ಲ, ಜಲ್ಲಿಕಲ್ಲು ಸಿಮೆಂಟ್ ಎಲ್ಲ ಇದೆ. ಸೊ ಹೇಗೆ ತೆಗೆಯೋದದು? ನಮಗೆ ಆ ಕನ್ಸ್ಟ್ರಕ್ಟರು ಚೀಟ್ ಮಾಡಿ ಹೋದ, ದುಡ್ಡು ಇಸ್ಕೊಂಡು ಮೋಸ ಮಾಡಿದ, ಫುಲ್ ಅಮೌಂಟ್ ಇಸ್ಕೊಂಡು ಕೆಲಸ ಮಾಡಿಲ್ಲ. ಸೊ ನಾವೀಗ ಮತ್ತೆ ಹೊಸ ಕಾಂಟ್ರಾಕ್ಟರ್ನ ಹುಡುಕಬೇಕು ಕೆಲಸ ಮಾಡ್ಸೋಕ್ಕೆ. ಹೋಪ್ ಗೈಸ್, ಇವತ್ತಿನ ಕಾರ್ ಡ್ರೈವಿಂಗ್ ವಿಡಿಯೋ ಇಷ್ಟ ಆಯಿತು ಅಂತ. ಗೊತ್ತು, ಇದು ಸುಮ್ಮನೆ ಸ್ಮಾಲ್ ಡ್ರೈವಿಂಗ್ ವಿಡಿಯೋ ಆಗಿತ್ತು ಅಂತ. ಬಟ್ ಇನ್ ಅಪ್ಕಮಿಂಗ್ ವ್ಲಾಗ್ಸ್ ನಾನು ನಿಮಗೆ ರೋಡ್ ಜಜ್ಮೆಂಟ್, ವೆಹಿಕಲ್ ಜಜ್ಮೆಂಟ್, ಮತ್ತು ಎಷ್ಟು ಗ್ಯಾಪ್ ಇರಬೇಕು, ಎಷ್ಟು ಡಿಸ್ಟೆನ್ಸ್ ಇರಬೇಕು ಒಂದು ವೆಹಿಕಲಿಂದ ಹೋಗೋತ್ತಿಗೆ. ಕೆಲವು ಲೇಡೀಸ್ ತುಂಬ ಪ್ಯಾನಿಕ್ ಆಗ್ತೀರಾ ಓಡಿಸೋಕ್ಕೆ. ಸೊ ಹೆದರ್ಕೋಬೇಡಿ, ಕಾರ್ ತುಂಬಾ ಈಸಿ, ಸೆಕ್ಯೂರ್, ಆರಾಮಾಗಿ ಕಲಿಬೋದು ನೀವು. ನಾನು ನಿಮಗೆ ಹೇಳ್ಕೊಡ್ತೇನೆ ಸ್ಟೆಪ್ ಬೈ ಸ್ಟೆಪ್. ಬಟ್ ಅದಕ್ಕೆ ನನಗೆ ಒಬ್ಬರು ಕ್ಯಾಮ್ರಾಮನ್ನ ಹುಡುಕ್ತಾ ಇದ್ದೀನಿ. ಆದಷ್ಟು ಬೇಗ ಸಿಕ್ಕಿದ್ಕೊಳ್ಳೇ ವ್ಲಾಗ್ ಮಾಡಿ ಹಾಕ್ತೀನಿ, ಓಕೆನಾ? ಸೀಟ್ ಬೆಲ್ಟ್, ಒಬ್ಬರು ಕಮೆಂಟ್ ಮಾಡಿದ್ರಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಮಾಡಿ ಪ್ಲೀಸ್ ಅಂತ. ಸೊ ನೋಡಿದ್ರಾ, ಇವತ್ತು ಡ್ರೈವ್ ಮಾಡೋತ್ತಿಗೆ ಸೀಟ್ ಬೆಲ್ಟ್ ವೇರ್ ಮಾಡಿದ್ದೀನಿ. ನಾನು ನಿಮಗೆ ಹಾಗೆ ತೋರಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಲ್ಲ. ಆಮೇಲೆ ಇದು ನೋಡಿ, ಹ್ಯಾಂಡ್ ಬ್ರೇಕ್. ಈಗ ಗಾಡಿ ನಾನು ಸ್ವಲ್ಪ ನಮ್ಮ ಮನೆ ಹತ್ರ ಹಿಂಗೆ ಸ್ಲೋಪ್ ಇದೆ, ಮೂವ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾನು ಹ್ಯಾಂಡ್ ಬ್ರೇಕ್ನ ರೇಸ್ ಮಾಡ್ತಾಯಿದ್ದೀನಿ. ಹ್ಯಾಂಡ್ ಬ್ರೇಕ್ ಹಾಕಿದರೆ ಗಾಡಿ ಮೂವ್ ಆಗಲ್ಲ, ಹಾಗಾಗಿ ನಾನು ಹ್ಯಾಂಡ್ ಬ್ರೇಕ್ನ ಹಾಕಿದ್ದೇನೆ. ಓಕೆ, ಚಲೋ, ಲೆಟ್ಸ್ ಗೋ. ಆ್ಯಂಡ್ ಇವತ್ತು ವಿಡಿಯೋ ಮಾಡೋ ಅವಸರದಲ್ಲಿ ನಾನು ನನ್ನ ಮೊಬೈಲ್ ಹ್ಯಾಂಡರ್ನ ಬ್ರೇಕ್ ಮಾಡಿದ್ದೀನಿ. ರಫ್ ಯೂಸ್ ಮಾಡೋಕ್ಕೆ ಹೋದೆ, ಅದು ನನಗೆ, ನಾನು ಒಬ್ಬಳೇ ಡ್ರೈವ್ ಮಾಡ್ತಾ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಇಲ್ಲಿ ಸ್ಟಿಕ್ ಮಾಡೋಕ್ಕೆ ಹೋದೆ. ಬೆಂಡ್ ಮಾಡೋಕ್ಕೆ ಇದು ಮುರಿದು ಬಂತು. ವೆರಿ ಡಿಸಪಾಯಿಂಟೆಡ್. ಇದು ನನ್ನ ಫೇವ್ರೇಟ್ ಆಗಿತ್ತು, ಮೊಬೈಲ್ ಹೋಲ್ಡರ್, ಮೊಬೈಲ್ ಸ್ಟ್ಯಾಂಡ್. ಬಟ್ ಹೋಯಿತು, ಏನೂ ಮಾಡೋಕ್ಕಾಗಲ್ಲ. ಫಸ್ಟು ಗ್ಲಾಸ್ನ ರೇಸ್ ಮಾಡಿಬಿಡೋಣ. ಕೀ ಕಾರಲ್ಲೇ ಇದೆ, ಕೀ ತೆಗಿಯೋಣ. ನಾನೀಗ ಕಾರ್ ನಿಲ್ಸತ್ತಿಗೆ ಫಸ್ಟ್ ಗೇರಿಗೆ ಹಾಕಿ ಹ್ಯಾಂಡ್ ಬ್ರೇಕ್ ರೇಸ್ ಮಾಡಿ ನಿಲ್ಲಿಸಿದ್ದೀನಿ. ಈಗ ಬನ್ನಿ, ಕೀ ಲಾಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ ಆ ಕಾರಿಗೂ ಈ ಕಾರಿಗೂ. ಸೊ ಅವರು ಸ್ವಲ್ಪ ಇಷ್ಟು ಡಿಸ್ಟೆನ್ಸ್ ಬಿಡಬೇಕಾಗುತ್ತೆ. ಅವರು ವೆಹಿಕಲ್ನ ಹಿಂದೆ ತೊಗೊಂಡು ಹೋಗೋದಾದರೂ ಮುಂದೆ ಹೋಗೋದಾದರೂ ಸ್ವಲ್ಪ ಬೇಕು. ತೀರಾ ಹೋಗಿ ಅವ್ರ ಮುಂದೆನೇ ನಿಲ್ಸೋಕ್ಕಾಗಲ್ಲ. ಆಮೇಲೆ ಅವ್ರಿಗೆ ಗಾಡಿ ತೆಗಿಯೋಕ್ಕೆ ಕಷ್ಟ ಆಗುತ್ತೆ, ಮತ್ತು ನಾನೇ ಹೋಗಬೇಕಾಗುತ್ತೆ. ಸೊ ಇಷ್ಟು ಡಿಸ್ಟೆನ್ಸಲ್ಲಿ ಕಾರ್ನ ಪಾರ್ಕ್ ಮಾಡಿದ್ದೀನಿ. ನಮ್ಮ ಮನೆ ಮುಂದೆ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಬೇಕು, ಇಲ್ಲಾಂದರೆ ಆ ಕಾರ್ನ ತೆಗಿಯೋಕ್ಕಾಗಲ್ಲ. ನೋಡಿ, ಒಳಗಡೆ ಇರೋ ಕಾರ್ ತೆಗಿಯೋಕ್ಕಾಗಲ್ಲ. ರೀಸನ್ ಇಲ್ಲೇ ಗೊತ್ತಾಯ್ತಲ್ಲ. ತುಂಬ ಜನ ಈಗ ತೆಗಿಬೋದಲ್ವಾ, ಮಾಡ್ಬೋದಲ್ಲ ವೀಡಿಯೋ ಅಂತ ಕೇಳ್ತಿದ್ದೀರಾ. ಆಗಲ್ಲ, ಅದೊಂದು ಕಾರ್ ಆಚೆ ಇತ್ತು, ಸೊ ಅದನ್ನು ಡ್ರೈವ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಮೈ ಕಾರ್ ಇಸ್ ವೇಟಿಂಗ್ ಹಿಯರ್ ಫಾರ್ ಮೀ. Behind the scenes, the monetizer handled everything. ಒಂದು ವೀಡಿಯೋ ಹಾಕ್ಬಿಡೋಣ ಅಂತ.
ತೆಗ್ದೇ ಇಲ್ವಾ ಕಾರ ಯಾವ್ದ ಅದೇ ಹಿಂದೆ ಮುಂದೆ ಓಡಿಸ್ತೀವಿ ಸುಮ್ಮನೆ ಟೆಸ್ಟ್ ಮಾಡ್ತಾ ಇದ್ದಿದ್ದ ಹ್ಞೂ ವಿಡಿಯೋ ಇಡಬೇಕು ಹೆಂಗಿಡೋದು ಗೊತ್ತಾಗ ರೋಡ್ ಚೆನ್ನಾಗಿತ್ತಲ್ಲ ಹತ್ತಾಕ್ಲು ಈಗ ಕಾರದು ಇಲ್ಲಿ ಇನ್ನೂ ಅಂಗ್ಲ ಆಗಿಲ್ವಲ್ಲ ಹತ್ತಲ್ಲ ಅಂಗ್ಲ ಆಗಿಲ್ವಲ್ಲ ಹತ್ತಲ್ಲ ಆಗಿತ್ತು ಸ್ವಲ್ಪ ಇದೊಂಚೂರು ಅಪ್ಪ ಆಗ್ಬಿಡ್ತಲ್ವಾ ಹ್ಞೂ ಏನ